Hi, good evening, students. Today we are going to discuss the structure of atom, some of the numericals of structure of atom. So these questions belongs to KCET as well as NEET questions. So which of the following is the conclusion could not be derived from the Rutherford alpha scattering experiment? So 4 options are given. 4 options ಕೊಟ್ಟಿದ್ದಾನೆ ಅದರಲ್ಲಿ. ಸೊ ಕ್ವಶನ್ ಅನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟಲ್ಲಿ ಯಾವುದು ಈ ಪಾಯಿಂಟ್ಗಳು ಸಂಬಂಧಪಟ್ಟಿಲ್ಲ, ಡಿರೈಡ್ ಮಾಡಿಲ್ಲ ಅಂಥೇಳಿ. ಸೊ ಫಸ್ಟ್ ನಮಗೆ ಗೊತ್ತಿರಬೇಕು ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟ್ರಿಂಗ್ ಎಕ್ಸ್ಪೆರಿಮೆಂಟ್ ಏನನ್ನು ಹೇಳಿದೆ ಅಂಥೇಳಿ. ಅದರಲ್ಲಿ ಫಸ್ಟು ಮೋಸ್ಟ್ ಆಫ್ ದಿ ಸ್ಪೇಸ್ ಇನ್ ದಿ ಆಟಮ್ ಆರ್ ಎಂಟಿ. ದ ರೇಡಿಯಸ್ ಆಫ್ ಎನ್ ಆಟಮ್ ಅಬೌಟ್ 10⁻⁻10 ಮೀಟರ್ ವೈಲ್ ದಿ ಸ್ಟಾರ್ಟ್ ಆಫ್ ನ್ಯೂಕ್ಲಿಯಸ್ ದಟ್ ಹ್ಯಾವಿಂಗ್ 10⁻⁻15 ಮೀಟರ್ ಅಂತ ಹೇಳಿದ್ದಾನೆ. Electrons moving in a circular path in a fixed ratio is called as orbit. Electrons and the nucleus are held together by electrostatic force of attraction. ಈ ಥರ 4 ಪಾಯಿಂಟನ್ನು ಕೊಟ್ಟಿದ್ದಾನೆ. ಇದರಲ್ಲಿ ಯಾವುದು ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟಿಂದ ಅಲ್ಲ ಅಂಥೇಳಿ ಹೇಳಿದ್ದಾನೆ. ಸೊ ಅದ್ರ ಪ್ರಕಾರ ಈಗ ನೀವು ನೋಡ್ಬೋದು ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಏನಿದೆ ಅದು ರುದರ್ಫೋರ್ಡ್ ಹೇಳಿರ್ತಕ್ಕಂಥ ಪಾಯಿಂಟ್ ಪ್ರಕಾರ. ಸೊ ಫಸ್ಟ್ ಪಾಯಿಂಟ್ ಅವನು ಹೇಳಿದ್ದಾನೆ ಮೋಸ್ಟ್ ಆಫ್ ದಿ ಸ್ಪೇಸ್ ಇನ್ ಎನ್ ಆಟಮ್ ಆರ್ ಎಂಟಿ ಅಂತೇಳಿ ನಾವು ಡಿಸ್ಕಸ್ ಮಾಡಿದ್ದಾನೆ. ಆಮೇಲೆ ರಿಗಾರ್ಡಿಂಗ್ ರೇಡಿಯಸ್ ಬಗ್ಗೆನೂ ಕೂಡ ಅವನು ಏನು ಮಾಡಿದ್ದಾನೆ ಡಿಸ್ಕಸ್ ಮಾಡಿದ್ದಾನೆ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟಲ್ಲಿ. ಆಮೇಲೆ ಇಲ್ಲಿ ಎಲೆಕ್ಟ್ರಾನ್ಸ್ ಮತ್ತು ನ್ಯೂಕ್ಲಿಯಸ್ ಒಂದು ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸಿಂದ ಬೈಂಡ್ ಆಗಿದೆ ಅಂತ ಅವನು ಡಿಸ್ಕಸ್ ಮಾಡಿದ್ದಾನೆ. ಆದರೆ ಈ 3ನೇ ಪಾಯಿಂಟನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು. ಸೊ ಇಲ್ಲೇನಿದೆ ಎಲೆಕ್ಟ್ರಾನ್ಸ್ ಮೂವಿಂಗ್ ಇನ್ ಎ ಸರ್ಕ್ಯುಲರ್ ಪಾತ್ ಆರ್ ಫಿಕ್ಸ್ಡ್ ಆರ್ಬಿಟ್ ಅಂತ ಏನಿದೆಯಲ್ಲ, ಇದು ಯಾರು ಡಿಸ್ಕಸ್ ಮಾಡಿರೋದಂತಂದರೆ ದಟ್ ವಿಲ್ ಬಿ ದಿ ಡಿಸ್ಕಸ್ಡ್ ಬೈ ಬೋರ್ ಸೈಂಟಿಸ್ಟ್ ಏನಿದ್ದಾನೆ. ಸೊ ಬೋರ್ ಸೈಂಟಿಸ್ಟು ನಾವೇನು ಬೋರ್ಸ್ ಹೈಡ್ರೋಜನ್ ಸ್ಪೆಕ್ಟ್ರಾ ಅಂತ ಹೇಳ್ತೀವಿ, ಅವನು ಏನು ಮಾಡ್ತಾನೆ ಇನ್ ಬೋರು ಡಿಸ್ಕಸ್ ಮಾಡಿದ್ದಾನೆ. ಸೊ ಸರ್ಕ್ಯುಲರ್ ಪಾತಲ್ಲಿ ನಮಗೆ ಈ ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ ಸುತ್ತುತ್ತವೆ. ಈ ಸರ್ಕ್ಯುಲರ್ ಪಾತ್ ಇರ್ತಕ್ಕಂಥ ಒಂದು ನಾವು ಇದಕ್ಕೆ ಆರ್ಬಿಟ್ ಅಂತ ಹೇಳಿ ಕರೀತಾನೆ ಆ ಪಾತಿಗೆ. ಅದು ಡಿಸ್ಕಸ್ ಮಾಡಿರೋದು ಬೋರ್. ಹಾಗಾಗಿ ಸೊ ಆಪ್ಷನ್ ಸಿ ಈಸ್ ದಿ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಫಸ್ಟ್ ಕ್ವಶನ್. ಇದು ನಾವು ಹೇಳ್ಬೋದು ಮಕ್ಕಳು. ನೆಕ್ಸ್ಟ್ ಈಸ್ ಸೆಕೆಂಡ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಆಪ್ಷನ್ಸ್ does not represent the ground state electronic configuration of atom. So ground state of electronic of atom ಯಾವ್ದು ಇದರಲ್ಲಿ ಇಲ್ಲ ಅಂತೇಳಿ. which of the following options do not represent the ground state electronic configuration of atom ಅಂತ ಹೇಳಿದಾನೆ. ಈಗ ಅದರಲ್ಲಿ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ತಾ ಹೋದರೆ ಫಸ್ಟ್ ಆಪ್ಷನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡ್ಕೊಳ್ರಿ. 1s2 ಕೊಟ್ಟಿದ್ದಾನೆ, 2s2 ಕೊಟ್ಟಿದ್ದಾನೆ, 2p6 ಅಲ್ಲಿಗೆ 10 ಎಲೆಕ್ಟ್ರಾನ್ಸು, 3p12 6 18 plus 30 36 36 plus 2 38. ಸೊ 38 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೊಟ್ಟಿದ್ದಾನೆ. ಸೊ ಇದು ಒಂದು ಪಕ್ಷ ನೋಡ್ತಾ ಇದ್ರೆ ನಮಗಿಲ್ಲಿ ಸೊ 3s2 ಆದಮೇಲೆ 3p6 ಆಗಿದೆ, 3p6 ಆದಮೇಲೆ 3d8 4s2 ಕಂಪ್ಲೀಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಲ್ಲಿ ಪ್ರೊಸೆಸ್ ಆಗಿದೆ. ನೆಕ್ಸ್ಟ್ ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ 1s2 2s2 2p6 3s2 3p6 3d9 4s2 ಅಂತ ಹೇಳಿದ್ದಾನೆ. ಸೊ ಇದು ನೆಕ್ಸ್ಟ್ ಇದು ಒಂದು ಆಟಮ್ 1s2 2s2 2p6 3s2 3p6 3d10 4s1. ಇದು ಕೂಡ ಕಂಪ್ಲೀಟ್ ಆಗಿ ಪೇರ್ ಆಗಿರ್ತಕ್ಕಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅನ್ನು ಮೆನ್ಷನ್ ಮಾಡಿದ್ದಾನೆ. ನೆಕ್ಸ್ಟ್ 1s2 2s2 2p6 3s2 3p6 5s 3d5 4s1. ಸೊ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡಿದಾಗ ಯಾವುದು ಡಸ್ ನಾಟ್ ರೆಪ್ರೆಸೆಂಟ್ ಅಂತ ಅಂದಾಗ ಸೊ ನಮಗಿಲ್ಲಿ ಬರ್ತಕ್ಕಂಥದ್ದು ಈ ಆಪ್ಷನ್ ಬಿ. ಒಂದ್ಸರಿ ನೋಡ್ತಾ ಹೋಗ್ರಿ. ಆಪ್ಷನ್ ಬಿ ಅಲ್ಲಿ ಏನು ಕೊಟ್ಟಿದ್ದಾನೆ 1s2 2s2 2p6 3s2 3p6 3s2 4s2 ಆದಮೇಲೆ 3d9 ಬಗ್ಗೆ ಡಿಸ್ಕಸ್ ಮಾಡಿದ್ದಾನೆ ಇಲ್ಲಿ. ಸೊ ಇದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ಬಿಟ್ಟು ಯಾರ್ದಾಗುತ್ತೆ ಅಂತಂದರೆ ಕಾಪರಿಂದ ಆಗುತ್ತೆ. ಸೊ ಕಾಪರಿಂದ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದರೆ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನು ಕಾಪರು 29, ಅಟಾಮಿಕ್ ನಂಬರ್ 29. ಸೊ ಅದರದ್ದು ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದರೆ ಆರ್ಗಾನ್ ಬರ್ತದೆ. ಆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆರ್ಗಾನ್ ಬಂದ್ಬಿಟ್ಟು 18 ಎಲೆಕ್ಟ್ರಾನ್ಸು. ಸೊ 18 ಎಲೆಕ್ಟ್ರಾನ್ಸ್ ಆದಮೇಲೆ ಬರ್ತದೆ 3d, ಆಮೇಲೆ 4s. ಸೊ 18 ಆದಮೇಲೆ ಈ ಕಡೆ ನೀವು 2 ಎಲೆಕ್ಟ್ರಾನ್ಸನ್ನು ನೀವು ಮೆನ್ಷನ್ ಮಾಡಿದಾಗ 20 ಆಗುತ್ತೆ. ಬಟ್ ಇಲ್ಲಿ ಅದರದ್ದು 9 ಎಲೆಕ್ಟ್ರಾನ್ಸ್ ನಾವು ಇಲ್ಲಿ ಕೊಟ್ಟರೆ ದಿಸ್ ಈಸ್ ನಾಟ್ ಎ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ದಿ ಎಕ್ಸಾಕ್ಟ್ ಆಟಮ್.
ಸೊ ಅದಕ್ಕೋಸ್ಕರ ಮಾಡ್ತೀವಿ. ಎಕ್ಸೆಪ್ಷನ್ ಕೇಸಲ್ಲಿ ಕಾಪರಿಗೆ ಸ್ಟೆಬಿಲಿಟಿಗೋಸ್ಕರ, ಕಂಪ್ಲೀಟ್ಲಿ ಫಿಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸ್ಟೆಬಿಲಿಟಿಗೋಸ್ಕರ ನಾವೇನು ಮಾಡ್ತೀವಿ, ರೆಪ್ರೆಸೆಂಟೇಷನನ್ನು ಆರ್ಗಾನ್ 18 ಮಾಡ್ಕೊಂಡು, ಸೊ ಇದನ್ನು 3D ಆರ್ಬಿಟಲ್ ಬರ್ಕೊಳ್ತೀವಿ. ಆ್ಯಂಡ್ ಇಲ್ಲಿ 4s 1 ಎಲೆಕ್ಟ್ರಾನ್ ಕೊಟ್ಟು ಬಾಕಿ ಇಲ್ಲಿ 10 ಎಲೆಕ್ಟ್ರಾನ್ಸನ್ನು ಇಲ್ಲಿ ಕೊಟ್ಟರೆ ಅವಾಗ ಡಿ ಆರ್ಬಿಟಲ್ ಕಂಪ್ಲೀಟ್ಲಿ ಪೇರ್ ಆಗೋದಿದ್ರೆ ಕಾಪರ್ ಸ್ಟೆಬಿಲಿಟಿನ ಜಾಸ್ತಿ ಮಾಡೋಕ್ಕೋಸ್ಕರ ಆಟಮಿಂದು ಸೊ 3D 10 ಮಾಡಿಕೊಂಡು 4s2ನ ಮಾಡ್ಕೊಳ್ತಾ ಹೋಗ್ತೀವಿ. ಹಂಗಾಗಿ ಇದು ಕೂಡ ನಾವೇನು ಹೇಳ್ತೀವಿ, ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಫಾರ್ ದಿ ಫಾಲೋಯಿಂಗ್ ಆಪ್ಷನ್ ಡಸ್ ನಾಟ್ ರೆಪ್ರೆಸೆಂಟ್ ದಿ ಗ್ರೌಂಡ್ ಸ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಹೇಳಿ. ಸೊ ಇದನ್ನು ನೋಡ್ತಾ ಹೋಗ್ತೀವಿ ಮಕ್ಕಳ. ಅದೇ ಥರ ಸೊ ಥರ್ಡ್ ಕ್ವಶನ್ನು ಇದೇ ಥರ ಇದೆ. ಆ ಥರ್ಡ್ ಕ್ವಶನ್ನ ನೀವು ಸಾಲ್ವ್ ಮಾಡಿರಿ, ಫೋರ್ತ್ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗ್ರಿ. ಸೊ ಅದನ್ನು ನಾವು ಮತ್ತೆ ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ನಾನು ಇದನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಜಸ್ಟ್ ಹಾಗೆ ಇದನ್ನು ಥರ್ಡ್ ಕ್ವಶನನ್ನು ನೋಡ್ಕೊಳ್ರಿ. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಬೌಟ್ ದಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕ್ಯಾಥೋಡ್ ರೇ? ಯಾವುದೇ ಪಾಯಿಂಟ್ಸ್ ಕ್ಯಾಥೋಡ್ ರೇಗೆ ಸಂಬಂಧಪಟ್ಟಿರೋದಲ್ಲ ಅಂತೇಳಿ ಸ್ಟ್ರಕ್ಚರ್ ಆಫ್ ಆಟಮ್ ಒಂದ್ಸರಿ ನೋಡ್ಕೊಡ್ರಿ. ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಅನಿಮೇಟೆಡ್ ವಿಡಿಯೋಸನ್ನು, ಅದು ಒಂದ್ಸರಿ ನೋಡ್ಕೊಡ್ರಿ. ನೆಕ್ಸ್ಟು ಈ ಫೋರ್ತ್ ಪಾಯಿಂಟ್ ಒಂದ್ಸರಿ ನೋಡ್ಕೊಡ್ರಿ. ನಂಬರ್ ಆಫ್ ರೇಡಿಯಲ್ ನೋಟ್ಸ್ ಇನ್ 3p ಆರ್ಬಿಟಲ್ ಅಂತೇಳಿ ಅದು ಒಂದು ನೋಡ್ಕೊಡ್ರಿ. ಅದನ್ನು ಹೇಳ್ಕೊಡ್ತೀನಿ ನೆಕ್ಸ್ಟ್ ಕ್ಲಾಸಲ್ಲಿ. ನೆಕ್ಸ್ಟ್ ಸ್ಲೈಡಲ್ಲಿ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಪೀಸೀಸ್ ಆರ್ ಐಸೋ ಎಲೆಕ್ಟ್ರಾನ್ ವಿತ್ CO ಅಂತ ಹೇಳಿದ್ದೀನಿ. ಅದನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಥ್ಯಾಂಕ್ ಯು.